ಆರಂಭದಲ್ಲಿ ಗ್ರಾಮ ದೇವತೆಯನ್ನು ಸ್ಮರಣೆ ಮಾಡಿ ನಾಳೆ 19ನೇ ತಾರೀಕು ನಡೀತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ರಾಯಬಾಗ್ ತಾಲೂಕಿನ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದಿರತಕ್ಕಂಥ ಈ ಕ್ಷೇತ್ರದ ಶಾಸಕರು, ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಮಹೇಶ್ ತಮ್ಮಣ್ಣವರವರೇ, ತಾಲೂಕಿನ ಧುರೀಣರು, ಹಿಂದಿನ ಲೋಕಸಭಾ ಸದಸ್ಯರು, ಆತ್ಮೀಯರು ಆಗಿರ್ತಕ್ಕಂಥ ಅಮರಣ್ಣ ಪಾಟೀಲ್ರವರೇ, ನಮ್ಮ ಜಿಲ್ಲೆಯ ನಾಯಕರು, ಮಾಜಿ ಸಚಿವರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಎ ಬಿ ಪಾಟೀಲ್ ಸಾಹೇಬ್ರೆ, ನೀವು ಕೈ ಹಚ್ಚಬೇಡ, ಇನ್ನೊಂದು ಸ್ವಲ್ಪ ಇಟ್ಟು ಸುಮ್ಮ ಬಿಟ್ಬೇಡ. ಕುಲ್ಗುಡಿ ಏನು ಹೇಳಿ ಕಳ್ಸ್ಯಾನ ಮತ್ತೆ ನಿನಗೆ ಆಮೇಲೆ ಮಾತಾಡೋ ಮುಂದೆ ಸೌಂಡ್ ಕಡಿಮೆ ಮಾಡ್ತಾ ಬಾತೇನೆ, ಸುಮ್ಮನೆ ತಮಾಷೆಗೆ ಅದೇನು ಹೇಳೋ ಪೈಕಿನ ಅಲ್ಲ, ನೀವು ಅವ್ನು ಹೇಳಿದ್ರೆ ನೀವು ಮಾಡೋ ಪೈಕಿನ ಅಲ್ಲ. ಇನ್ನೊಬ್ಬರು ಮಾಜಿ ಸಂಸದರು, ಆತ್ಮೀಯರು ಆಗಿರ್ತಕ್ಕಂಥ ರಮೇಶ್ ಕತ್ತಿ ಅವರೇ, ಈ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಹಿರಿಯರಾದ ಬಸಣ್ಣ ಆಸಂಗಿ ಅವರೇ, ಸಂಜು ಅವಕ್ನವರವರೇ, ಬಸಗೌಡ ಪಾಟೀಲ್ರೇ, ಸುರೇಶ್ ಬೆಲ್ಲದವರೇ, ಮಾಂತೇಶ್ ಪಾಟೀಲ್ರೇ, ಈರ್ಗೌಡ ಪಾಟೀಲ್ರೇ, ಇನ್ನೊಬ್ಬ ನಮ್ಮ ಹಳೆಯ ಸ್ನೇಹಿತರಾಗಿರ್ತಕ್ಕಂಥ ನನಗೆ ಬಂದ ಮೇಲತ್ತು ನೆನಪಾಯ್ತು, ಎರಡು ಕಡೆ ಕಚ್ಚೆ ಹಾಕೊಂಡು ಯಾವತ್ತು ಓಡಾಡೋ ನಮ್ಮ ಮಾದೇವನ ಶಿರ್ಗೂರು ಎಲ್ಲಿದ್ದಾನೆ ಕೇಳಿದ್ರಾಗ ಬಂದಿಲ್ಲರಿ, ಎಲ್ಲಿದ್ದಾರೆ ಗೊತ್ತಿಲ್ಲ, ನಂಬರ್ ತೊಗೊನಿ, ಫೋನ್ ಹಚ್ಚಿನಿ, ಮಾದೇವಣ್ಣ ಎಲ್ಲಿದೆ ಅಂತಾನೆ, ನೀವು ಎಲ್ಲಿದ್ದೀರಂತ, ಹರಿಗೇರಿ ಬಂದ, ಯಾಕ್ರಿ ಅಂತ, ನೀನು ನೋಡ್ಬೇಕಾಗೈತಿ ಬಾತ್, 10 ನಿಮಿಷದೊಳಗೆ ಬಂದು ಪಾಪಿಲಿ ಕುಂತ್ಬಿಟ್ಟು. ಇದಕ್ಕೆ ಒಂದು ಅನ್ಯೋನ್ಯತೆ ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ಇವತ್ತಿನ ದೃಷ್ಟಾಂತ. ಇಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ವೇದಿಕೆ ಮೇಗಿರ್ತಕ್ಕಂಥ ಗುರು ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ರಾಯಬಾಗ್ ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಿರ್ದೇಶಕ ಮಂಡಳಿ ಸದಸ್ಯರೇ, ಕಾರ್ಯದರ್ಶಿಗಳೇ ಮತ್ತು ಈ ಚುನಾವಣೆಯ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ನಾ ಏನೇನು ಮಾತಾಡ್ಬೇಕೈತಿದ್ದೆ ಅದನ್ನೆಲ್ಲ ರಮೇಶ್ ಜಾಡಿಸಿಬಿಟ್ಟ. ನಾವು ಬಂದಿರೋದು ಯಾರ ವಿರೋಧ ಯಾರ ಪರ ಅಂತಲ್ಲ. ಕುಲ್ಗುಡಿ ಅವರ ವಿರುದ್ಧ ಅಥವಾ ಇವ್ರ ಪರ ಅಂತ ಹೇಳಿ ನಾವು ಬಂದಿಲ್ಲ. ನಾವು ಬಂದಿರೋದು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಕೃಷಿಕರು, ನಮ್ಮ ರೈತರು, ಸಹಕಾರಿ ಚಳುವಳಿ ಇದು ಉಳಿಬೇಕು ಅಂತಕ್ಕಂಥ ಒಂದು ಅಂತಃಕರಣವನ್ನು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ನಮ್ಮ ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ಳೋಕೆ ಇಲ್ಲಿ ನಾವು ಬಂದಿದ್ದೀವಿ. ನೀವು ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲರೂ ನ್ಯಾಯಾಧೀಶರು, ನಾವೆಲ್ಲರೂ ಕಕ್ಷಿದಾರನ ಪರವಾಗಿ ವಕಾಲತ್ ಹಾಕೊಂಡು ನಾವು ಬಂದಿದ್ದೀವಿ. ಅಮರಣ್ಣ ಬ್ಯಾರಿಸ್ಟರ್ ಕಲ್ತು ಬಂದಾರ, ಅವ್ರು ಚೆನ್ನಾಗಿ ವಕಾಲತ್ ಹಾಕ್ತಾರೆ.
ನಮ್ಮ ಕಕ್ಷಿದಾರ ಯಾರು? ಬಸಣ್ಣ ಆಸಗಿ. ಇನ್ನೊಬ್ಬ ಕಕ್ಷಿದಾರ ಇದ್ದಾರೆ, ಅವ್ರ ಪರವಾಗಿನೂ ಕೆಲವೊಂದು ವಕೀಲರು ಬರ್ತಾರೆ. ಅವ್ರು ಬಂದೇನು ಹೇಳ್ತಾರೋ, ನಮ್ಮ ಕಕ್ಷಿದಾರ ಭಾಳ ಒಳ್ಳೆಯವಿದ್ದಾನೆ, ಯಾರಿಗೂ ಕೆಟ್ಟ ಮಾತಾಡಂಗಿಲ್ಲ, ಗಪ್ಪುಗಾರ ಇರ್ತಾನೋ, ನಾವು ಹೇಳಿದಲ್ಲಿ ಸೇವ್ ಮಾಡ್ತಾನೋ, ಪಿಟ್ಟಕ್ಕೆ ಅನ್ನಂಗಿಲ್ಲ, ಏನು ಬರ್ದೈತಿ ಓದಂಗಿಲ್ಲ, ಅಷ್ಟು ಸಂಭಾಯ್ತು. ಏನು ಬರೀತಾರೋ ಅದಕ್ಕೆ ಸೇವ್ ಮಾಡ್ತಾನೆ, ಅಷ್ಟು ಒಳ್ಳೆಯವದಾನು, ಅವನು ಇನ್ನೊಂದು ಸಲ ಆರಿಸಿಕೊಡ್ರಿ ಅಂತ ಅವ್ರ ಪರವಾಗಿ ವಕೀಲರು ಬರ್ತಾರೆ. ಅದು ಆಗಬಾರ್ದು, ಮುಂದೆ ನ್ಯಾಯ ಸಿಗಬೇಕು. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅದು ಉಳಿಬೇಕು, ಬೆಳಿಬೇಕು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಜೀವನಾಡಿಯಾಗಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನ ಉಳಿಸೋಗೋಸ್ಕರ ಇವರ ಪರವಾಗಿ ನಾವು ವಕಾಲತ್ ಹಾಕೊಂಡು ನಿಮ್ಮ ಮುಂದೆ ನ್ಯಾಯವನ್ನ ಕೇಳಲಿಕ್ಕೆ ನಾವು ಬಂದಿದ್ವಿ. ಅವ್ರ ವಕೀಲರು ಬಂದು ಅವ್ರ ಪರವಾಗಿ ಹೇಳ್ತಾರೋ, ನಮ್ಮ ಬಂದು ನಾವು ಒಂಥರ ವಕೀಲರೇನೆ. ಕೊನೆಗೆ ಜಜ್ಮೆಂಟ್ ಕೊಡೋರು ಯಾರಪ್ಪ ಅಂತಂದ್ರೆ, ನ್ಯಾಯಾಧೀಶರು ಯಾರಂದ್ರೆ ಇಲ್ಲಿ ಕೂತಿರಲ್ಲ ನೀವು ನಮ್ಮ ಪರವಾಗಿ ಈ ಬ್ಯಾಂಕನ್ನು ಉಳಿಸೋಗೋಸ್ಕರ, ಈ ಬ್ಯಾಂಕನ್ನ ಮುಂದುವರಿಸೋಗೋಸ್ಕರ ಜಿಲ್ಲೆಯಲ್ಲಿರ್ತಕ್ಕಂಥ 9 ಲಕ್ಷ ರೈತ ಕುಟುಂಬಗಳನ್ನ ರಕ್ಷಣೆ ಮಾಡಲಿಕ್ಕಾಗಿ ನಿಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಮತದಾನವನ್ನ 19ನೇ ತಾರೀಕು ನಮ್ಮ ಕಕ್ಷಿದಾರರ ಪರವಾಗಿ ನೀವು ದಾನ ರೂಪದಲ್ಲಿ ಮತವನ್ನ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಕೇಳಿದ್ದೀವಿ. ನಮ್ಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರನ್ನ ಟೀಕೆ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆನೂ ಇಲ್ಲ. ಇಡೀ ಜಿಲ್ಲೆಯ ಚಿತ್ರ ನಿಮ್ಮ ಮುಂದಿದೆ. ನಾನು ನಿಜವಾಗಿಯೂ ಅಪ್ಪ ಸಾಬ್ ಕುಲಗೋಡಿ ವಿರುದ್ಧ ಬರ್ತಿರ್ಲಿಲ್ಲ. ಹಿಂದಿನ ಚುನಾವಣೆ ಒಳಗೆ ಅನೇಕ ಜನರಿಗೆ ನಾನೇ ವಿನಂತಿ ಮಾಡಿಕೊಂಡೆ, ಅವರನ್ನು ಅಯೋಗ್ಯರಾಗಿ ಮಾಡ್ರಿ, ಒಳ್ಳೆಯವರಿದ್ದಾರೆ. ನಾನು ಅವ್ರು ಕೆಟ್ಟವನಂತ ಇವತ್ತೂ ಹೇಳೋದಿಲ್ಲ, ಒಳ್ಳೆಯವನೇ ಇದ್ದಾನೆ. ಪಾಪ ಶಕ್ತಿ ಇಲ್ಲ, ಧ್ವನಿ ಇಲ್ಲ, ಧೈರ್ಯ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ಕೂತಾಗ ಅದನ್ನ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಜವಾಬ್ದಾರಿ. ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕಾರ್ಯದರ್ಶಿ ಅವರು ಹೇಳಿದ್ದು, ಇನ್ನೊಬ್ಬ ಅವರೇ ಹೇಳಿದ್ದಕ್ಕೆ ಮುಖ್ಯಮಂತ್ರಿ ಸಹಿ ಮಾಡ್ತಾ ಹೋದ್ರೆ ರಾಜ್ಯದ ಗತಿ ಏನಾದೀತು. ಸುಮಾರು 30 ವರ್ಷ ನಾನು ಕೂಡ ಆ ಬ್ಯಾಂಕಿನಲ್ಲಿ ಇದ್ದೀನಿ. ರಮೇಶ್ಗೆ ಬಹುತೇಕ 40 ವರ್ಷ ಅದನ್ರಿ, ರಮೇಶ್ ಅವ್ರ 40, 10 ವರ್ಷ ಅಧ್ಯಕ್ಷ, 20 ಅಧ್ಯಕ್ಷ. ನಾನು ಒಂದ್ಸಲ ಅಧ್ಯಕ್ಷ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೆ. ನನ್ನ 30 ವರ್ಷದ ಅವಧಿ ಒಳಗೆ ನನ್ನ ಫ್ಯಾಕ್ಟ್ರಿಗಾಗಲಿ, ನನ್ನ ಸಂಸ್ಥೆಗಾಗಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ 5 ರೂಪಾಯಿ ನಾ ಸಾಲ ತಗೊಳ್ಳಿಲ್ಲ. ಯಾಕಂತಂದ್ರೆ ನಿರ್ದೇಶಕನಾಗಿರ್ತಕ್ಕಂಥವ್ರು ತಮ್ಮ ಫ್ಯಾಕ್ಟ್ರಿಗೆ ಸಾಲ ತಗೊಂಡು ಕಿಶನ್ ಮುಳಿಸಿ ಹೋಗ್ಯಾರು ಅಂತಕ್ಕಂಥ ಹಣಿಪಟ್ಟಿ ಎಲ್ಲಾದ್ರೂ ನನ್ನ ಹಣಿಗೆ ಕಟ್ಟ್ಯಾರು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನು ಸುಮಾರು 150 ಕೋಟಿ ರೂಪಾಯಿದಲ್ಲಿ ನಂದೇ ಆಗಿರ್ತಕ್ಕಂಥ ಒಂದು ಕಾರ್ಖಾನೆ ಕಟ್ಟಿದ್ದೆ. ನಾನು ಬೇರೆ ಬ್ಯಾಂಕಿನಿಂದ ಸಾಲ ತಗೊಂಡೆ. ನಿರ್ದೇಶಕನಾಗಿ, ಈ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ ನನ್ನ ಪ್ರಭಾವವನ್ನು ಬಳಸಿಕೊಂಡು ಈ ಬ್ಯಾಂಕಿನಿಂದ ಸಾಲ ತಗೊಂಡು ಕಟ್ಟಬಾಕಿ ಆದದ್ದಾದ್ರೆ ಲಕ್ಷ್ಮಣ ಸವದಿ ಅಂತಕ್ಕಂಥ ಹೆಸರಿಗೆ ಕಪ್ಪು ಚುಕ್ಕಿ ಹತ್ತಿತು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನನ್ನ ಬ್ಯಾಂಕಿನಿಂದ ಇವತ್ತಿನವರೆಗೂ ಕೂಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ನಾನು ಸಾಲ ತಗೊಳ್ಳಿಲ್ಲ. ನಾನು ಬಾಗಲಕೋಟೆ, ಬಿಜಾಪುರ, ಅಪೇಕ್ಷ್ ಬ್ಯಾಂಕಿನಿಂದ ಸಾಲ ತಗೊಂಡಿ. ಅವ್ರ ಕಡೆಯಿಂದ ಸಾಲ ತಗೊಳಕ ರಮೇಶ್ ಕತ್ತಿ ಅವ್ರಿಗೆ ಹೇಳಿ ನೋ ಅಬ್ಜೆಕ್ಷನ್ ಕೊಡುವಂತ. ಇವ್ರು ಕೇಳಿದ್ರೆ ನಮ್ಮ ಬ್ಯಾಂಕಿನಾಗ ಯಾಕೆ ತಗೊಳಂಗಿಲ್ಲ ಅಂತ. ಬೇಡತ್ತೆ, ನಮ್ಮ ಬ್ಯಾಂಕಿನಾಗ ನಾನಾ ಸಾಲ ತಗೊಂಡ್ರೆ ಇನ್ನೊಬ್ಬರನ್ನ ಒಂದು ಯಾವುದೋ ಒಂದು ಸಂದರ್ಭದೊಳಗೆ ವೇದಿಕೆ ಮ್ಯಾಗ ಮಾತಾಡಕ ನನಗೆ ಹಕ್ಕು ಉಳಿದಿಲ್ಲ ಅಂತ ಹೇಳಿದೆ. 7,000 ಕೋಟಿ ಸಾರ್ವಜನಿಕರ ದುಡ್ಡು ಅಲ್ಲಿ ಇವತ್ತು ಡಿಪಾಸಿಟ್ ಇದೆ. ನಿಮಗೆಲ್ಲ ಗೊತ್ತಿರಬಹುದು,
2008ನೇ ಇಸ್ವಿ ಒಳಗ ನಮ್ಮ ಕ್ಷೇತ್ರದ ಜನರ ಆಶೀರ್ವಾದದಿಂದ ಭಗವಂತನ ದಯದಿಂದ ಸಹಕಾರಿ ಸಚಿವನಾದೆ. ಸಹಕಾರಿ ಸಚಿವನಾದಂಥ ಸಂದರ್ಭದೊಳಗ ಒಮ್ಮೆ ರೈತರ ಕುಲದೊಳಗೆ ಹುಟ್ಟಿನಿ. ಈ ಕುಲಕ್ಕೆ ಏನಾದ್ರೂ ಮಾಡಬೇಕು ಅಂತ ತಿಳ್ಕೊಂಡು 12% ಬಡ್ಡಿ ದರದಲ್ಲಿ ಏನು ಸಾಲ ಕೊಡ್ತಿದ್ದಲ್ಲ, ಇವತ್ತಿನ ದಿವಸ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗತಕ್ಕಂಥ ವ್ಯವಸ್ಥೆ ಆಗಿದ್ರೆ ಲಕ್ಷ್ಮಣ ಸವದಿ ಒಬ್ಬ ರೈತರ ಮಗನಾಗಿ ಒಬ್ಬ ಸಚಿವನಾದಂಥ ಸಂದರ್ಭದಲ್ಲಿ ಅದು ಮಾಡಿಕೊಟ್ಟೆ. ಇವತ್ತು ಸುಮಾರು ರಮೇಶ್ ಕತ್ತಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ 4 ಲಕ್ಷ ಕುಟುಂಬಗಳಿಗೆ 4 ಲಕ್ಷ ಕುಟುಂಬಗಳಿಗೆ 5,000 ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿದ್ದೀವಿ. ಬಹುತೇಕ ಇಡೀ ರಾಜ್ಯದೊಳಗೆ ಅತಿ ಹೆಚ್ಚು ಬಡ್ಡಿ ರಹಿತ ಸಾಲವನ್ನ ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಬ್ಯಾಂಕ್ ಇದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ನಂಬರ್ 1 ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಕೇವಲ 21 ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು, 31 ಜಿಲ್ಲೆಗಳಿರಬಹುದು. ಉದಾಹರಣೆಗೆ ಒಂದು ಮಾತು, ಈ ಸಹಕಾರಿ ಚಳವಳಿ ಪ್ರಾರಂಭ ಆಗಿದ್ದು ಎಲ್ಲಿಂದ? ಧಾರವಾಡ ಜಿಲ್ಲೆ, ಹಳೆ ಧಾರವಾಡ ಜಿಲ್ಲೆ, ಇವತ್ತಿನ ಗದಗ ಜಿಲ್ಲೆ ಕನಗಿನಾಳ ಗ್ರಾಮದಲ್ಲಿ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ರು ಸಹಕಾರಿ ಬೀಜವನ್ನು ಹಾಕಿದರು. 120 ವರ್ಷದ ಹಿಂದೆ ಅವ್ರು ಹಾಕಿರ್ತಕ್ಕಂಥ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ಇಡೀ ದೇಶಕ್ಕೆ ನೆರಳು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ವೃಕ್ಷ ಇದ್ರೆ ಅದು ಸಹಕಾರಿ ವೃಕ್ಷ. ಅಂತ ಒಂದು ವೃಕ್ಷವನ್ನ ನಾವು ರಕ್ಷಣೆ ಮಾಡಬೇಕು, ಮಾಡಬಾರ್ದು. ರಮೇಶ್ ಕತ್ತಿದೇನು ದೊಡ್ಡ ಹಾನಿ ಆಗಲ್ಲ, AB ಪಾಟೀಲ್ ಏನು ಹಾನಿ ಆಗಲ್ಲ, ಅಮರಣ್ಣಂದು ಏನು ಹಾನಿ ಆಗಲ್ಲ, ಬಸಣ್ಣಂದು ಏನಾಗಲ್ಲ, ನಂದು ಏನಾಗಲ್ಲ. ಹಾನಿ ಯಾರ್ದಾಗ್ತದಂದ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರದು. ಹಿಂದೊಂದು ಕಾಲ ಇತ್ತು 12% ಬಡ್ಡಿ ದರದಲ್ಲಿ ಸಾಲ ಪಡ್ಕೋತಿದ್ವಿ. ತೊಂದರೆ ಬಂದಾಗ ಮನಿ ಬಂಗಾರ ಹೋದ್ ಒತ್ತಿಡ್ತಿದ್ವು, 36% ಬಡ್ಡಿ ಕೊಡ್ತಿದ್ದೀವಿ. ಇವತ್ತಿನ ದಿವಸ ಇಡೀ ಜಿಲ್ಲೆ ಒಳಗ 4 ಲಕ್ಷ ಕುಟುಂಬಗಳಿಗೆ ಬಡ್ಡಿ ಇಲ್ಲದ ಸಾಲ ಕೊಡಕ್ಕೆ ಹತ್ತಿರ್ತಕ್ಕಂಥ ಬ್ಯಾಂಕ್ ಉಳಿಬೇಕೋ ಉಳಿಬಾರ್ದು ತೀರ್ಮಾನ ನೀವು ಮಾಡಬೇಕು. ತೀರ್ಮಾನ ಇವತ್ತು ನೀವು ಮಾಡಬೇಕಾಗಿದೆ. ಹೇಳ್ತಿರ್ಬೋದು, ಈಗ ನಮ್ಮ 9 ಬಂದವು, ನಮ್ಮ 10 ಬಂದವು. ಮರಾಠಿ ಒಳಗೆ ಒಂದು ಗಾದಿ ಮಾತದ, ಕಸ ದಿಸ್ತೈ ತಸ ನಸ್ತೈ ಮನೋರ್ ಜಗ ಬಸ್ತೈ ಅಂತ ಹೇಳಿ. ಈಗ ಅವಿರೋಧ ಆದವ್ರು ಯಾರು, ಇನ್ನು ಆಯ್ಕೆ ಆಗಿ ಬರೋರು ಯಾರು? ಈ ಶೋಭ ನಾನು ಚೋಪಡಿ ಒಳಗೆ ನಾ ಬರೆದು ಇಟ್ಕೊಂಡಿದ್ದೆ. ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ನಾನು ಕೇಳಕ್ ಬಂದಿದ್ದೀನಿ. ರಾಯಬಾಗ್ ತಾಲೂಕದಿಂದ ಬಸಣ್ಣ ಆಸಂಗಿ ಅವರನ್ನು ಆರಿಸಿಕೊಟ್ರ ನಮ್ಮವರೇ ಒಬ್ರು ಬ್ಯಾಂಕಿನ ಅಧ್ಯಕ್ಷ. ನಾವೇನು ಬರೀ ಏನು ಮಾಯಿನಕ ಉಪ್ಪಿನಕಾಯಿ ಅಟೆಂಡ್ ಯಾಕಾಕತ್ತೀವಿ? ಏನು ನಮಗೇನು ರಾಜಕಾರಣ ಏನು ನಮಗೆ ಗೊತ್ತೇ ಇಲ್ಲ. ನಾನು ಯಾಕೆ ಇವತ್ತು ವಿನಂತಿಯನ್ನು ಮಾಡ್ಕೊಳಕ್ ಬಂದಿದ್ದೀನಂದ್ರೆ, ಅಪ್ಪಾಸಾಬ್ ಕುಲ್ಗುಡಿ ಅವರು ಅಧ್ಯಕ್ಷರಾದ ಮೇಲೆ ಹಿಂದಿರ್ತಕ್ಕಂಥ ಅಪ್ಪಾಸಾಬ್ನೇ ಬೇರೆ, ಈಗಿರ್ತಕ್ಕಂಥ ಅಪ್ಪಾಸಾಬ್ನೇ ಬೇರೆ. ನಾನು ಕೇಳಿದೆ, ನಿನ್ನೆ ಕೆಲವೊಬ್ಬರು ನನ್ನ ಹತ್ರ ಬಂದಿದ್ರು, ಏನ್ ನಡೆದದು? ಮೊದಲ 75 ಕೊಟ್ಟಾರ್ರಿ, ಹಿಂದಿಗಡಿ ಗಾಡಿ ಹತ್ತಾಕ ಮತ್ತೆ 25 ಕೊಡಾಕ. ₹1,00,000 ನಿಮ್ಮ ಓಟಿನ ಬೆಲೆ ₹1,00,000.
1,00,000 ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದಾನ? ಮತ್ತು ಅದು ನಿಮಗೆ ದಕ್ಕುದಿಲ್ಲ, ಇದು ಗೊತ್ತಿರಲಿ ನಿಮಗೆ. ಅದೇನು 25-75 ಆಗೈತಲ್ಲ, ಬಹುತೇಕ ಇವತ್ತು ಬಂದು ಹೋಗಿದ್ವು ಅಂದ್ರೆ ಮತ್ತೆ ಧಾರಣೆ ನಾಳೆ ಬೇರೆನೇ ಆಕತಿ. ಶೇರ್ ಮಾರ್ಕೆಟ್ ನಾಳೆ ಹೇಳುದೈತಿ. ಈಗ ಬಂಗಾರ ಹೆಂಗೆ ಜಂಪ್ ಆಗಲಾತೈತಲ್ಲ, 6 ತಿಂಗಳಿಂದ 80 ಇದ್ದದ್ದು ಇವತ್ತು 1.25 ಲಕ್ಷ ಹಾಕೊಂಡು ಕೂತೈತಿ. ಇಡೀ ಬೆಳಗಾವಿ ಜಿಲ್ಲಾ ಇತಿಹಾಸದೊಳಗೆ ದುಡ್ಡು ತಗೊಂಡು ಹೋಟ್ ಹಾಕಿರ್ತಕ್ಕಂಥ ಉದಾಹರಣೆ ಯಾವತ್ತರ ಕಂಡಿರೇನು ನೀವು? ಒಂದು ಬಸ್ಸು, ಅಲ್ಲಿ ಹೋದಾಗ ಒಂದು ಊಟ. ನಾನು 30 ವರ್ಷದಿಂದ ಚುನಾವಣೆ ಮಾಡ್ಕೊತ ಬಂದಿದ್ದೀನಿ. ನನ್ನ ತಾಲೂಕದೊಳಗೆ ಈ ವರ್ಷ 125 ವೋಟಿಂಗ್ ಪವರ್ ಬಂದಿದ್ದು. ಮೊನ್ನೆ ನಾಮಿನೇಷನ್ಗೆ ಹೋಗಿದ್ದೆ. ನಾವೆಲ್ಲರೂ ಬರ್ತೀವಂತ, ನಾವು 5 ಮಂದಿ ಹೋಗಿ ಮಾಡಿ ಬರ್ತೀವಿ. ಯಾಕೆ ಬರ್ತೀವಿ? ಲಕ್ಷ್ಮಣ ಸವದಿ ಹಿಂದ ಇಷ್ಟು ಮಂದಿ ವೋಟರ್ಸ್ ಅದಾರ ಅನ್ನೋದು ಜಿಲ್ಲಾ ಕರೆ ಗೊತ್ತಾಗಲಿ, ಅದ್ರ ಸಲುವಾಗಿ ನಾವು ಬರ್ತೀವಿ ನಡ್ರಿ ಅಂದ್ರೆ ಅವ್ರು. ನಮ್ಮ ಗಾಡಿ, ನಮ್ಮ ಗೋಡ, ನಮ್ಮದು ಎಣ್ಣೆ, ನಮ್ಮದು ಊಟ, ನಿಮ್ಮದೇನೈತೆ ನಾವು ಬರೋರು. ನಮ್ಮಲ್ಲಿ ಮಾರ್ಕೆಟ್ ಚಾಲುವಾಗೈತಿ. ನಾನು ಒಂದು ಕೇಳ್ತೀನಿ, ಒಂದು ಹೋಟಿಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 10 ಲಕ್ಷ ದುಡ್ಡು ಕೊಟ್ಟು ನಾವು ಆಯ್ಕೆ ಆಗಿ ಹೋದ ಮೇಲತ್ತ ಆ ಬ್ಯಾಂಕಿಗೆ ನಾವು ಏನು ಮಾಡ್ತೀವಿ ಅನ್ನೋದು ನೀವು ಒಂದು ಸ್ವಲ್ಪ ಅರಿವಿಗೆ ತಗೊಂಡ್ರೆ ಸಾಕು. ನಿಮಗೆ ಕೈ ಮುಗಿದು ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆ ಮಾಡ್ತೀವಿ. ಮುರುಗೋಡು ಅಜ್ಜ ಕಟ್ಟಿದ ಬ್ಯಾಂಕ್, ಎಷ್ಟೋ ನಮ್ಮ ಪೂರ್ವಜರು ಹಣಿಬಾರ ಸೀಟಿ ಕಷ್ಟಪಟ್ಟು ಆ ಬ್ಯಾಂಕ್ ಕಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರನ್ನ ಒಂದು ಕಡೆ ನೋಡ್ರಿ, ನಮ್ಮ ಬೆಳಗಾವಿ ಜಿಲ್ಲಾ ರೈತರನ್ನ ಒಂದು ಕಡೆ ನೋಡ್ರಿ. ಧಾರವಾಡ ಜಿಲ್ಲಾದೊಳಗೆ 3 ಜಿಲ್ಲಾ ಕೂಡಿ ಒಂದು DCC ಬ್ಯಾಂಕ್ ಬೆಳೆಸಾಲ ಎಷ್ಟು ಕೊಟ್ಟಾರಂತಂದ್ರೆ 260 ಕೋಟಿ ರೂಪಾಯಿ. ಎಷ್ಟು? ನಾ ಅಥಣಿ ತಾಲೂಕದಾಗ, ಒಂದೇ ತಾಲೂಕದಾಗ 700 ಕೋಟಿ ಕೊಟ್ಟಿನಿ ಬಡ್ಡಿ ರೈತ ಸಾಲ. ಧಾರವಾಡ ಜಿಲ್ಲಾದ ಏನಾತ್? ಕೋಲಾರ ಜಿಲ್ಲಾ ಏನಾತ್? ಸೆಕ್ಷನ್ 11 ಬಂದ್ಬಿಟ್ಟು ಈಗೇನು ಹಣ ಕೊಡಕತ್ತಾರಲ್ಲ, ಬಹುತೇಕ ನಾಳೆಗೆ 2 ರೇಟ್ ತೆಗಿಬಹುದು. ಪಾಪಿ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲದಯ್ಯ. ನಾಯಿಯ ಮಲೆ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ರಾಯಬಾಗ್ ತಾಲೂಕಿನ ಜನ ಪ್ರಾಮಾಣಿಕರು, ನ್ಯಾಯ ಅನ್ಯಾಯದ ಪರವಾಗಿ ನಿಲ್ತಾರೋ ಅನ್ನೋಂಥ ಒಂದು ಭರವಸೆ ಇಟ್ಕೊಂಡು ನಿಮಗೆ ನಾವು ವಿನಂತಿ ಮಾಡ್ಕೊಳಕ್ ಬಂದೆ. ಇವತ್ತು ನಾ ಹೇಳ್ತೇನೆ, ನಾನು ಅಧ್ಯಕ್ಷ ಆಗಲ್ಲ. ಏರಿಯಾ ಲಕ್ಷ್ಮಣ ಸವದಿ ಅಧ್ಯಕ್ಷ ಆಗೋ ಸಲುವಾಗಿ ಇಟ್ಟು ಮಾತಾಡಕತ್ತೆ ಅಂತ ಹೇಳಿಲ್ಲ. ರಮೇಶ್ ಕತ್ತಿ ಅಧ್ಯಕ್ಷ ಆಗೋದಲ್ಲ, ನಾವು ಅಧ್ಯಕ್ಷ ಆಗಬೇಕು. ಬಸವಣ್ಣನ ತಗೊಂಡು ಅವನು ಓಟ್ ನಾವು ಹಾಕೊಂಡು ನಾವು ತಿರುಗಿ ಅಧ್ಯಕ್ಷ ಆಗಬೇಕು ಅನ್ನುವಂಥ ಉದ್ದೇಶದಿಂದ ದೇವರಾಣಿಗೆ ನಾವು ಬಂದಿಲ್ಲ. ನಾವು ಬಂದಿರೋದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರನ್ನ ಉಳಿಸ್ಲಿಕ್ಕೆ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತ ಸ್ವಾಭಿಮಾನದಿಂದ ಆ ಬ್ಯಾಂಕಿನಿಂದ ಸಾಲ ಪಡ್ಕೋಬೇಕು, ಬಡ್ಡಿ ಇಲ್ಲದ ಸಾಲ ಸಿಗಬೇಕು. ಮಧ್ಯಮಾವಧಿ, ದೀರ್ಘಾವಧಿ, ಅಲ್ಪಾವಧಿ ಎಲ್ಲರಿಗೂ ನಮ್ಮ ರೈತರಿಗೆ ಸಿಗಬೇಕು. ರೈತರನ್ನ ಉಳಿಸೋಗೋಸ್ಕರ 8 ತಿಂಗಳದೊಳಗೆ ಏನಾಯ್ತು? ಯಾರ್ಯಾರು ಎಟ್ಟೆಟ್ಟು ಸಾಲ ತಗೊಂಡ್ರು?
ಯಾರ ಹಣ ಅದ? ನನ್ನ ಅಪ್ಪ ಸಾಹೇಬ್ ಕುಲಗುಡಿ ಬಗ್ಗೆ ನನಗೆ ಯಾವುದೇ ಥರದ ದ್ವೇಷ ಇಲ್ಲ. ನನಗೆ ಯಾವುದೇ ಥರದ ಅವನ ಮೇಲೆ ಅಸೂಯೆ ಇಲ್ಲ. ಆದ್ರೆ ಅಪ್ಪ ಸಾಹೇಬಣ್ಣ, ನೀ ಯಾರ್ದೋ ಮಾತಿಗೆ ಬಿದ್ದು ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥ ಬ್ಯಾಂಕಿಗೆ ಕೊಡಲಿ ಏಟ ಹಾಕಿದ್ರೆ ರಾಯಬಾಗ್ ತಾಲೂಕು ಜನ ಕ್ಷಮಿಸ್ತಾರೇನು? ಆ ಶಾಪ್ ಯಾರಿಗೆ ತಟ್ಟು? ಇಡೀ ತಾಲೂಕಿನ ಜನ, ಜಿಲ್ಲೆಯ ಜನ ಶಾಪ ನಿನಗೆ ಹಾಕ್ತೀರಿ. ಅದಕ್ಕೆ ನಾವು ಇಲ್ಲಿ ಬಂದಿರೋದು, ನಿಮಗೇನಾದ್ರೂ ಸ್ವಾಭಿಮಾನ ಇದ್ರೆ, ನಿಜವಾದ ರೈತರಿದ್ರೆ, ರೈತರನ್ನ ರೈತರಾಗಿ ನಾವು ರಕ್ಷಣೆ ಮಾಡ್ತೀವಿ, ಆ ಬ್ಯಾಂಕಿಗೆ ಧಕ್ಕೆ ಆಗಲಾರ್ದಂಗ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದೇನಾದ್ರೂ ನಿಮ್ಮಲ್ಲಿ ಅಂತಃಕರಣ ಇದ್ರೆ, ಅಂತಃಕರಣ ಏನಾದ್ರೂ ನಿಮ್ಮ ಭಾವನೆ ಇದ್ರೆ, ಬಸಣ್ಣ ಆಸಂಗಿ ಅವ್ರಿಗೆ ನೀವು ಆಶೀರ್ವಾದ ಮಾಡಿ. ಏನು ಕೋಟ್ಯಾಧೀಶ ಅಲ್ಲ, ಏನ್ರಿ ಜಿಲ್ಲೆ ಒಳಗೆ ವ್ಯವಸ್ಥೆ ಎಲ್ಲಿಗೆ ಬಂತಿರೋ? ಒಂದೊಂದು ಸೊಸೈಟಿಗೆ 10 ಲಕ್ಷ 20 ಲಕ್ಷ ಹಣ ತಗೊಂಡು ಮತ ಹಾಕಿ ಡೈರೆಕ್ಟರ್ ಆಗಿ ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಟ್ಟುದಿಲ್ಲ? ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಪ್ರಜ್ಞಾವಂತರು ಅಂತ ಹೇಳಿ ನಾನು ತಿಳ್ಕೊಂಡು ಬಂದಿದ್ದೀನಿ. ನೀವೆಲ್ಲರೂ ಬುದ್ಧಿಜೀವಿಗಳು ಅಂತ ಹೇಳಿ ಬಂದಿದ್ದೀನಿ. ಹಾರುಗೆರೆ ಅಂತಂದ್ರೆ ಇದೊಂದು ಅಸಾಮಾನ್ಯ ಭೂಮಿ ಅಲ್ಲ. ಇದು ದೇವಕೊಂಡ ಇಲ್ಲಿ ಬಂದು ಹೋದಿರ್ತಕ್ಕಂಥ ಭೂಮಿ ಇದು. ಆ ಪುಣ್ಯ ಭೂಮಿ ಒಳಗೆ ನಾವು ಹುಟ್ಟಿದ್ದೀವಿ. ನ್ಯಾಯ ಯಾವುದು, ಅನ್ಯಾಯ ಯಾವುದು? ಇಲ್ಲಿ ಬಂದಿರತಕ್ಕಂಥವ್ರು ಅನೇಕ ಜನ ಡೆಲಿಗೇಟ್ಸ್ ಇರ್ಬೋದು, ಇರದೇ ಇರ್ಬೋದು. ಮತ ಮಾಡ್ತಕ್ಕಂಥ ಹಕ್ಕು ನಿಮ್ಮದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಏನದೊಂದು ಹಕ್ಕಿದೆ ಅಲ್ಲ, ಆ ಹಕ್ಕಿನ ಮುಂದೆ ಯಾವ ಶಕ್ತಿನೂ ಕೂಡ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ಇಂಥ ಸಂದರ್ಭದೊಳಗೆ ಮಳೆರಾಯಿನೂ ಶುರು ಮಾಡ್ಯಾನಪ್ಪ ಅಂತಂದ್ರೆ ರೈತರ ಶುಭಚಿಹ್ನ ಇವತ್ತು ನಮಗೆ ಎದ್ದು ಕಾಣ್ತಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಷ್ಟೋ ಜನ ನನ್ನ ಸ್ನೇಹಿತರಿರ್ಬೋದು, ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಇದೊಂದು ಹೋರಾಟ, ಇದೊಂದು ಚಳವಳಿ ಅಂತ ತಗೋಬೇಕು. ಲಕ್ಷ್ಮಣ ಸವದಿ ಒಬ್ಬನೇ ಹೇಳ್ತಾನು, ಲಕ್ಷ್ಮಣ ಸವದಿ ಮಾತು ಕೇಳಬೇಕಂತಲ್ಲ, ನಿಮ್ಮ ಮಾತು ಕೇಳವ ಯಾವ್ದಾನ, ನಿಮ್ಮ ಸಂಬಂಧಿಕ ಯಾವ್ದಾನ, ನಿನ್ನ ಮಾತಿಗೆ ಬೆಲೆ ಕೊಡ್ತಕ್ಕಂಥವ ಯಾವ್ದಾನ, ಅಂಥವ್ರಿಗೆ ಫೋನ್ ಮಾಡಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಉಳಿಸೋಣ ಅಂತಕ್ಕಂಥ ಸಂದೇಶವನ್ನು ಕೊಡ್ರಿ. ಒಂದು ಭರವಸೆ ಕೊಡ್ತೀನಿ, ಬಸಣ್ಣ ಆಸಂಗಿ ಅವರನ್ನ ಆರಿಸಿ ಕಳಿಸಿದ್ದಾದ್ರ ಅವನ ಕಡೆಯಿಂದ ಏನಾದ್ರೂ ಒಂದು ಲೋಪ ಆದದ್ದಾದ್ರೆ ಅವನಿಗೆ ಕಿವಿಗೆ ಹಳ್ಳ ಹಚ್ಚಿ ಕೇಳುವಂತ ಕೆಲಸವನ್ನ ಖಂಡಿತವಾಗಿಯೂ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಈಗಾಗಲೇ 9 ಬಂದವು, 10 ಬಂದವು, ತಲೆ ತೆಗಿರಿ ನೀವು. ರಮೇಶ್ ಅಣ್ಣ ಆಟ ಹೇಳಕತ್ತಿದ್ದೆ, ಈಗ ಆಟ ಭಾಳ ಚಂದ ಆಡ್ತಾರಂತ. ಯಾಕ ನಮಗೆ ಆಟ ಆಡಕ್ಕೆ ಬರಂಗಿಲ್ಲ, ನಾವೇನು ಹೆಬೆಳ್ ಸಿಗೋದು ಕೂತೀವಿ ಇನ್ನೂ ತನಕ. ಅಲ್ಲಿ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಹೆಂಗದಾರು ಅದೆಲ್ಲ ಆಂತರಿಕವಾಗಿ ನಮಗೆ ಗೊತ್ತದ. ಬಸಣ್ಣ ಆಸಂಗಿ ಅವರನ್ನು ಒಬ್ಬರನ್ನ ಆರಿಸಿಕೊಡ್ರಿ, ನಿಮ್ಮವರೇ ಒಬ್ರು ಆ ಬ್ಯಾಂಕಿನ ಅಧ್ಯಕ್ಷರಾಗ್ತಾರೋ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಾನು ಇವತ್ತು ಬಂದಿರೋದು, ನಾವೆಲ್ಲರೂ ಹಿರಿಯರು ಸೇರಿಕೊಂಡು ನಾನು ಬಂದಿರೋದು ಇವತ್ತಿನ
19ನೇ ತಾರೀಕಿನ ತನಕ ಯಾರ್ಯಾರು ಮತದಾರಿದ್ದಾರೆ ಪ್ರತ್ಯಕ್ಷ ಹೋಗ್ಬೇಕು, ಅವರಿಗೆ ವಿನಂತಿ ಮಾಡಿ. ಇದು ಬಸಣ್ಣ ಆಸಂಗಿ ಅವರ ಈ ಚುನಾವಣೆ ಅಲ್ಲ, ಈ ಚುನಾವಣೆ ಇದು ನಮ್ಮ ಚುನಾವಣೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ಈ ಬ್ಯಾಂಕ್ ಉಳಿಸೋಗೋಸ್ಕರ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರನ್ನು ಉಳಿಸೋಗೋಸ್ಕರ ನೀವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆ ನ್ಯಾಯಾಧೀಶರು ಅಂತ ಹೇಳಿದ್ವಿ, ನಾವು ವಕೀಲರು ಅಂತ ಹೇಳಿದ್ವಿ. ನಾನು ವಕೀಲಿಕೆ ಮುಗಿಸ್ತೀನಿ. 19ನೇ ತಾರೀಕ ನಮ್ಮ ಕಕ್ಷಿದಾರನ ಪರವಾಗಿ ನೀವು ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಕೆಲವೊಬ್ರು ನನಗೆ ಹೇಳಿದರು, ಇಲ್ರಿ 25 2 ಕಂತು ಬಂದವು ಹೆಂಗ್ ಮಾಡುದ್ರಿ ಅಂತೇಳಿ. ಕುಮಾರಣ್ಣ, ನಮ್ಮಲ್ಲಿ ಮತನಾಗ ಸಣ್ಣಾಗಿದ್ದಾಗ ಒಂದು ಇಲೆಕ್ಷನ್ ಆಯ್ತು, ಮುನ್ಸಿಪಾಲ್ಟಿ ಇಲೆಕ್ಷನ್. ನಾ ಸಣ್ಣವ್ರಿದ್ದು ನಾವು, ಒಬ್ರು ಏನ್ ಮಾಡ್ರು, ಒಂದು ಪಾರ್ಟಿಯವರು ಶೆಡ್ಜಿ ಬಂಗಾರ ಅಂಗಡಿ, ಅವ ಬಡ್ಡಿ ಗಿರಾಕಿ ಬಂಗಾರ ಅಂಗಡಿ ಮನಗಡೆ ಖರ್ಚು ಮಾಡ್ತಾನ ತಿಳ್ಕೊಂಡು ಅವನ ಕಚ್ಚು ಸೇಟ್ ಅಂತ ಇತ್ತು ನಮ್ಮಲ್ಲಿ. ಕಚ್ಚು ಸೇಟ್ನ ಇಲೆಕ್ಷನ್ ನಿಂದ್ರಿಸಿ ಈ ಬಡ ಪಾರ್ಟಿ ಏನು ಮಾಡಿತ್ತಂದ್ರೆ, ಒಬ್ಬ ಸಾಬ್ರಾವ್ ಅಂತಂದ್ರೆ ಒತ್ತು ಗಾಡಿಯಾಗ ಅದು ಹಮಾಲಿ ಮಾಡ್ತಿದ್ದ, ಅವ ಸುತ್ತು ಸಾಬ್ ಅವನ ಹೆಸರು. ಅವನ ತಂದ ಇಲೆಕ್ಷನ್ ನಿಂದ್ರಿಸಿರು. ಇವು ಶೇಡ್ಜಿ ಇದ್ದಾವ ಶುರು ಮಾಡಿದ್ರು. ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಸಂಜೆಗೆ 2, 14 ದಿವಸ ಹೊಡಿತು ಮಂದಿ. ನಾಳೆ ಮುಂಜಾನೆ ವೋಟಿಂಗ್ ಇತ್ತು, ರಾತ್ರಿ ಎಲ್ಲರೂ ಸಂಜೆಗೆ ಪಾರ್ಟಿಗೆ ಸೇರಿದ್ರು. ಅವರೆಲ್ಲರೂ ಕೂಡ್ರೆ ಕ್ಯಾ ಬಾ ಕಲ್ಲಿ इलेक्शन कैसे करेंगे ಅಂತಂದ್ರು. ಕಚ್ಚು ಸಬ್ಕೋ ಕಾನ, ಸುತ್ತು ಸಬ್ಕೋ ಬಾನ. ಈಗೇನು 75 ಬಂದವಲ್ಲ, ಏನು ಕಬ್ಬು ಕಡಿದ್ರು ರೊಕ್ಕಲ್ಲ, ಅಥವಾ ಏನಾದ್ರೂ ತಂದು ಅಸ್ಕಿ ಫ್ಯಾಕ್ಟ್ರಿ ಕಬ್ಬ ಹಾಕಿ ಅದರ ಬಿಲ್ ತಂದು ನಿಮಗೆ ರೊಕ್ಕ ಕೊಟ್ಟಾರ ಅಂತ ಯಾರು ತಿಳ್ಕೊಂಡಿದ್ವಿ. ಎಲ್ಲಿದ್ದು ಬಂದಿತ್ತು ಅಲ್ಲೇ ಬಂದೈತಿ, ಅದು ಎಲ್ಲಿ ಹೋಗಿತ್ತು ಅಲ್ಲಿ ಬಂದೈತಿ. ಈಗ ಲೆಕ್ಕ ಸುತ್ತಾಗಿ ಇಷ್ಟ ಮಾಡ್ರಿ, ಒಳಗೆ ಹೋಗೋ ಹೊತ್ನಾಗ ಕಚ್ಚು ಸಬ್ಕೋ ಖಾನ, ಸುತ್ತು ಸಬ್ಕೋ. ಸುತ್ತು ಸಾಬ್ ಅಂದ್ರೆ ಯಾರ? ಅವ ಕಚ್ಚು ಸಾಬ, ಸುತ್ತು ಸಾಬ್. ಇದು ಅತನಿ ಒಳಗಿದ ನಾನು ಕಟ್ಟು ಕಥೆಯಲ್ಲಿದ್ದ ನಿಜವಾಗ್ಲೂ ಆಗಿರ್ತಕ್ಕಂಥದ್ದು. ಇದು ಅವತ್ತಿನ ಕಾಲದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ. ಇಲೆಕ್ಷನ್ ಆತು, ಮರುದಿವ್ಸ ಡಬ್ಬು ಹೊಡಿತು. 460 ವೋಟಿಂಗ್ ಆಗಿತ್ತು. ಸುತ್ತು ಸಾಬ್ಗೆ ಎಷ್ಟು ಬಿದ್ದಿರ್ಬೇಕು ಗೊತ್ತಿತ್ತು? 460ರಾಗ 422 ವೋಟ್ ಇವಾಗ ಯಾರಿಗೆ? ಸುತ್ತು ಸಾಬ್. ಶೇಡ್ಜಿ ಅದನ್ನ ಏನು ನೋಡಿತ್ ನೋಡ, ಉದ್ದಕ್ಕೆ ದುಡ್ಡು ನಮಸ್ಕಾರ ಹಾಕಿಸಿ, ನೀನು ರಾಜಕೀಯನೂ ಬೇಡ, ಈ ಮಂದಿ ಸವಾಸು ಬೇಡ, ಇನ್ನು ಬೇಡ ಅವಾಗ ಹೇಳ್ರಿ, ನೀನು ರೊಕ್ಕ ಕೊಟ್ಟಿದ್ದೆ, ನಾವು ಬಂಗಾರ ತಂದು ಇಟ್ಟಿದ್ದು 36-40 ಬಡ್ಡಿ ತಗೊಂಡಿದ್ದಿ, ಅದ ಬಡ್ಡಿ ರೊಕ್ಕ ನಮಗೆ ಕೊಟ್ಟಿದ್ದಿ, ನಿನ್ನ ಕೈಲಿ ಕೊಟ್ಟದೇನ? ಇನ್ನೊಂದು ರೌಂಡ್ ಬರ್ತಿತ್ತು, ತಗೋರಿ, ಇನ್ನೊಂದು ರೌಂಡ್ ಕೊಡ್ತಾರ ಅವ್ರ, ತಗೋರಿ, ಏನಾಗುದ? ಯಾರಿಗೆ ತಗೊಂಡು ಮನಸ್ಸಿಲ್ಲ, ನಾವು ಇದನ್ನ ಹೆಂಗ ತಗೊಳ್ಳೋದು ಪಾಪಿ ಹಣ ಅಂತಂದ್ರೆ ತಗೋರಿ, ಬಿಡ್ಬೇಡಕ್ಕೆ ಹೋಗ್ಬೇಡ್ರಿ. ನೀವು ವಾಪರ್ಸ್ಕೊಳ್ಳಿಲ್ಲ ಅಂತಂದ್ರೆ ದೇವ್ರ ಕಂಡು ಅಜ್ಜನ ಉಂಡೆ ಹಾಕಂದು ಹಾಕಿಬಿಡ್ರಿ. ಅದು ಒಲ್ಲೆ ಅಂದ್ರೆ ನಿಮಗೆ ಬಳಸ್ಕೊಳ್ಳೋದು ಒಲ್ಲೆ. ಅದಕ್ಕೆ ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥವ್ರು ಏನು ಸೇರಿರಿ, ನಾನು ನಿಮಗೊಂದು 2 ಮಿನಿಟ್ದಾಗ ಮುಗಿಸ್ಬಿಡ್ತೀನಿ. ಡೆಲಿಗೇಷನ್ ಫಾರ್ಮ್ ನಮ್ಮ ಕೈಯಾಗ ಅದಾವ, ನಾವು ಕೈ ಎತ್ತಿ
ಡೆಲಿಗೇಷನ್ ಫಾರ್ಮ್ ನಿಮ್ಮ ಕೈಯಾಗ ಅದಾವಣ್ಣ. ಎಸ್ ಹೋಟ್ ನಮ್ಮದಾವು, ಡೆಲಿಗೇಷನ್ ಅವ್ರ ಕೈಯಾಗ ಅದಾವ್ರಿ. ಎನ್ಸ್ ಕೈ ಎತ್ತ. ಹೋಟ್ ನಮ್ಮ ಅದಾವು, ಡೆಲಿಗೇಷನ್ ಅವ್ರ ಕೈಯಾಗ. ಎಲ್ಲ ಅದು ಊಟದ ಸ್ವಲ್ಪ ಬರೆದಿಟ್ಕೊಡ್ತಾನೆ. ಕರೆಕ್ಟ್ ಲಿಸ್ಟ್ ಐತೆ ನಿಮ್ಮ ಕಡೆ, ಲಿಸ್ಟ್ ತಗೊಳ್ರಿ. ಆಮೇಲೆ ನಾವು ಇದೆಲ್ಲ ಮುಗಿದ ಮೇಲೆ ನಾವು 4-5 ಮಂದಿ ಕೊಂಡಿರ್ತೀವಿ. ಎ.ವಿ. ಪಾಟೀಲ್ ಸಾಹೇಬ್ರು ಮಾತಾಡಿದ ಮೇಲತ್ತ ನಾವು 4-5 ಮಂದಿ ಕೊಂಡಿರ್ತೀವಿ. ಚುನಾವಣೆಯ ತಂತ್ರವನ್ನು ಯಾವ ಥರದಿಂದ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ತೀರ್ಮಾನ ಅಭ್ಯರ್ಥಿನ ಇಟ್ಕೊಂಡು ನಾವೆಲ್ಲರೂ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡ್ಕೊಂಡ ಮೇಲತ್ತ ಉಳಿದಿದ್ದ ಪ್ರಕ್ರಿಯೆ ಶುರು ಮಾಡೋಣ. ನಿಮ್ಮ ಹಾರುಗೇರಿ ಒಳಗೆ ಏನು ದೇವಕೊಂಡ ಅಜ್ಜನ ಪುಣ್ಯ ಭೂಮಿ ಒಳಗೆ ಬಂದಿದ್ವಿಲ್ಲ, ಆ ದೇವಕೊಂಡ ಇಷ್ಟ ಬೇಡ್ಕೊಳ್ಳೋಣ. ಅಜ್ಜಗ ಈ ಬ್ಯಾಂಕನ್ನು ಉಳಿಸ್ಕೊಡಪ್ಪ, ಮುರುಗೋಡು ಅಜ್ಜ ಕಟ್ಟಿದೈತಿ, ಅಜ್ಜ ನೀ ಉಳಿಸು ಅಂತ ಹೇಳಿ ಕೇಳ್ಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.